ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲಗಿದವರು ಬೆಳಗ್ಗೆ ಏಳಲೇ ಇಲ್ಲ. ಇಂತಹ ಸುದ್ದಿ ಕೇಳಿದಾಗ ನಮಗೆ ಆಘಾತವಾಗುತ್ತೆ ಅಲ್ವಾ? ಇದನ್ನು ವೈದ್ಯಕೀಯ ಲೋಕದಲ್ಲಿ ನೈಟ್ ಡೆತ್ ಎನ್ನಲಾಗುತ್ತದೆ. ನಿದ್ರೆಯಲ್ಲಿ ಸಾವು ಎಂದರೆ ಅದು ನೋವಿಲ್ಲದ ಸಾವು ಎಂದು ನಾವು ಭಾವಿಸುತ್ತೇವೆ. ಆದ್ರೆ ಇದರ ಹಿಂದೆ ಅಡಗಿರುವ ಅಸಲಿ ಸೈಲೆಂಟ್ ಕಿಲ್ಲರ್ಸ್ ಯಾರು ಗೊತ್ತಾ? ಹೃದಯ ಸ್ತಂಭನ ಅಧ್ಯಯನದ ಪ್ರಕಾರ 22% ಹೃದಯ ಸ್ತಂಭನಗಳು ರಾತ್ರಿ 10ರಿಂದ ಬೆಳಿಗ್ಗೆ 6ರ ನಡುವೆಯೇ ಸಂಭವಿಸುತ್ತವೆ. ಹೃದಯದ ಬಡಿತದ ವೇಗದಲ್ಲಿ ಏರುಪೇರಾಗಿ ಆಮ್ಲಜನಕದ ಪೂರೈಕೆ ನಿಂತು ಹೋಗುವುದು. ನಿದ್ರೆಯಲ್ಲಿದ್ದಾಗ ಮೆದುಳಿಗೆ ರಕ್ತ ಸಂಚಾರ ಸ್ಥಗಿತಗೊಂಡರೆ ವ್ಯಕ್ತಿಗೆ ಸಹಾಯಕವಾಗಿ ಕರೆಯಲು ಕೂಡ ಸಾಧ್ಯವಾಗುವುದಿಲ್ಲ. ಎದೆ ಬಿಗಿತ, ಹಠಾತ್ ಉಸಿರಾಟದ ತೊಂದರೆ ಅಥವಾ ಅತಿಯಾದ ಗೊರಕೆ ಇವುಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಬಿಪಿ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಇದಕ್ಕೆ ಪರಿಹಾರ ಏನು ಗೊತ್ತಾ? ಪ್ರತಿದಿನ ಕನಿಷ್ಠ 20 ನಿಮಿಷಗಳ ವಾಕಿಂಗ್ ಅಥವಾ ವ್ಯಾಯಾಮ ಮಾಡಿ. ಸರಿಯಾದ ಭಂಗಿಯಲ್ಲಿ ಮಲಗುವ ಅಭ್ಯಾಸ ಮಾಡಿಕೊಳ್ಳಿ. ನಮ್ಮ ದೇಹ ಒಂದು ಯಂತ್ರವಿದ್ದಂತೆ, ಅದನ್ನು ಸರಿಯಾಗಿ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ.